ಇದಕ್ಕೊಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ನಾನು ಮಯೂರ. ನಾ ಹುಟ್ಟುವ ಮೊದಲೇ ಸಿನಿಮಾ ರಂಗದಲ್ಲಿ ಜಾದೂ ಆಗಲೇ ಶುರುವಾಗಿತ್ತು. 1896ರಲ್ಲಿ ಲ್ಯೂಮಿಯರ್ ಬ್ರದರ್ಸ್ ಅವರು 6 ಮೌನ ಚಿತ್ರಗಳ ಮೂಲಕ ಭಾರತದ ಮುಂಬೈನಲ್ಲಿ ಚಿತ್ರಕಲೆ ಪಾದಾರ್ಪಣೆ ಮಾಡಿತು. ನಂತರ 1913ರಲ್ಲಿ ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಳ್ಕೆ ಅವರು ರಾಜಾ ಹರಿಶ್ಚಂದ್ರ ಮೂಕಿಯ ಚಿತ್ರಕ್ಕೆ ಜನ್ಮ ನೀಡಿದರು. 1931ರಲ್ಲಿ ಆಲಂ ಅರ ಚಿತ್ರದಿಂದ ಪರದೆಗೆ ಧ್ವನಿ ಸಂಗೀತವು ಹುಟ್ಟುಕೊಂಡಿತು. ಆಗಿನಿಂದಲೇ ಭಾರತದ ಕಲಾ ರಸಿಕರು ನಗುವುದನ್ನು ಅಳುವುದನ್ನು ಒಟ್ಟಾಗಿ ಅನುಭವಿಸಿದರು. ಆದರೆ ನನ್ನ ಕಥೆ ಇನ್ನೂ ಆರಂಭವಾಗಿರಲಿಲ್ಲ. ನಾನು ಹುಟ್ಟಿದ್ದು 1975 ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪುಟ್ಟಹಳ್ಳಿ ಅಂಕಲಿಯಲ್ಲಿ. ಈ ಅಂಕಲಿಯ ಜನಸಂಖ್ಯೆ ಕೇವಲ 7,000ವಾಗಿದ್ದರೂ ಈ ಕಲಾ ರಸಿಕರ ಹೃದಯವು ಮಹಾನಗರಗಳಿಗಿಂತ ವಿಶಾಲವಾಗಿತ್ತು. ಅಂದಿನಿಂದ ಇದುವರೆಗೆ ಇಲ್ಲಿ 3 ವರ್ಷಕ್ಕೊಮ್ಮೆ ಆಚರಿಸುವ ಶ್ರೀ ಮಹಾಲಕ್ಷ್ಮೀ ದೇವಿಯ ಉತ್ಸವದ ನಾನು ಸಾಕ್ಷಿಯಾಗಿದ್ದೇನೆ. ಆ ಉತ್ಸವದಿಂದ ಇಡೀ ಹಳ್ಳಿಗೆ ಹಬ್ಬದ ಸಡಗರ. ಆ ಜಾತ್ರೆಯಲ್ಲೂ ನಾನು ಕೂಡ ಭಾಗವಹಿಸಿ ಆನಂದಿಸಿ ಧನ್ಯವಾಗುತ್ತೇನೆ. ಇದೇ ಪವಿತ್ರ ಭೂಮಿಯಲ್ಲಿ 1975ರಲ್ಲಿ ನನ್ನ ಮೊಳಕೆ ಒಡೆಯಿತು. ಅದೇ ತಮ್ಮ ಮಯೂರ ಚಿತ್ರಮಂದಿರ. ಈ ಮೊಳಕೆ ಬೀಜವನ್ನು ನೆಟ್ಟಿದ್ದೇ ಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. ಆದರೆ ಅಂಕಲಿಯಲ್ಲಿ ಚಿತ್ರಮಂದಿರದ ಕಥೆ ಪ್ರಾರಂಭವಾದದ್ದು ಇನ್ನೂ ಮುಂಚೆ. ಅಂದರೆ 1951-52ರಲ್ಲಿ ಶ್ರೀ ಚಿದಾನಂದ ಕೋರೆ ಅವರು ಒಂದು ಥಿಯೇಟರ್ ಇಲ್ಲೇ ನಾನಿರುವ ಕೆಲವೇ ಮೀಟರ್ ದೂರದಲ್ಲಿ ಕಟ್ಟಿಸಿದರು. ಆಗ ಮುಂಬೈಯಿಂದ ಪ್ರೊಜೆಕ್ಟರ್ ಕೂಡ ತಂದಿದರು. ಆದರೆ ಅದರ ಪ್ರಾರಂಭವಾಗಲಿಲ್ಲ. ಈ ಕನಸನ್ನು ನನಸು ಮಾಡಿದ್ದು ಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. 1975ರಲ್ಲಿ ತಮ್ಮ ಸಂಪೂರ್ಣ ಉತ್ಸಾಹ ಶಕ್ತಿಯನ್ನು ತುಂಬಿ ಮಯೂರ್ ಎಂಬ ಹೆಸರಲ್ಲಿ ನನ್ನನ್ನು ಹುಟ್ಟು ಹಾಕಿದರು. 1951-52 ನಮ್ಮ ಬ್ರದರು ಚಿದಾನಂದ ಕೋರೆ, ಕೈಲಾಸವಾಸಿ ಚಿದಾನಂದ ಕೋರೆ ಅವರು ಅಲ್ಲೊಂದು ಥಿಯೇಟ್ರ್ ಕಟ್ಟಿದ್ರು. ಬಹುತೇಕ ಥಿಯೇಟ್ರ್ ನೀವು ಅದು ಚಿತ್ರೀಕರಣ ಮಾಡಿರ್ಬೋದು. ಆ ಥಿಯೇಟ್ರ್ 50 ಎಲ್ಲ ಕಂಪ್ಲೀಟು ಚೇರ್ಸು ಮಷೀನು ಎಲ್ಲ ತೊಗೊಂಡು ಬಂದರು. ಆದರೆ ನಮ್ಮ ದೊಡ್ಡ ಅಂಕಲ್ ಅದಕ್ಕೆ ಕೂರೋದಾದ್ರೆ, ಯಾಕಂದರೆ ಸಿನಿಮಾ ನೋಡೋದಂದ್ರೆ ಒಂದು ಆ ಕಾಲದಲ್ಲಿ ಸಿನಿಮಾ ನೋಡೋದು, ಸಿನಿಮಾ ಇದು ಮಾಡೋದು ಅಂದರೆ ಒಂದು ಕೆಟ್ಟ ಭಾವನೆ ಇತ್ತು. ಸಿನಿಮಾ ಇದು ಸರಿ ಭಾವನೆ ಎಲ್ಲ ಇತ್ತು. ಆಮೇಲೆ ಅವರು ಏನು ಬೆಳಗ್ಗಿಂದ ಸಂಜೆ ತನಕ ಎಲ್ಲ ಜನ ನಮ್ಮಲ್ಲೇನೋ ಕೆಲಸ ಮಾಡೋರು, ಅವ್ರಿಗೆ ನಾವು ಸ್ಯಾಲ್ರಿ ಕೊಟ್ಟು ಮತ್ತು ಸಂಜೆ ಹೊತ್ತು ನೀವು ಅವ್ರ ಕಡೆಯಿಂದ ಕಸ್ಕೊಳ್ಳೋರೇನ ಅಂದ್ರೆ ಪ್ರಿನ್ಸಿಪಾಲ್ ಮ್ಯಾನ್ ಅವರೆಲ್ಲ. ನಮ್ಮ ಫಾದರ್ ಫ್ರೀಡಮ್ ಫೈಟರ್ ಇದ್ದರು, ಅವ್ರು ಜೈಲ್ದಾಗಿದ್ದರು. ಇಂಥ ಇಬ್ಬರು ಫ್ರೀಡಮ್ ಫೈಟರ್ ಇದ್ರು. ಇವರಿಂದ ಸಿನಿಮಾ ಥಿಯೇಟರ್ ಶುರು ಮಾಡಲಿಲ್ಲ. ಅವ್ರು ಉಪವಾಸ ಕೂತರು ಮಾಡೋದಿಲ್ಲ ಅಂತ. ಅದಕ್ಕೆ ಅದನ್ನು ತಯಾರಿ ಇಷ್ಟೆಲ್ಲ ಖರ್ಚು ಮಾಡಿ ಸಿನಿಮಾ ಥಿಯೇಟರ್ ರೆಡಿ ಇದ್ರೂ ಆ ಸಿನಿಮಾ ಈ ಥಿಯೇಟ್ರನ್ನು ಶುರು ಮಾಡಲೇ ಇಲ್ಲ. ಆಮೇಲೆ ಅಲ್ಲಿ ನಮ್ಮಲ್ಲಿ ಟೆಂಟ್ಗಳು ಅಂದರೆ ತಂಬುಗಳು ಬರಕತ್ತು. ತಂಬು ಅಂತಿದ್ರು, ಸಿನಿಮಾ ತಂಬುಗಳು. ವರ್ಷ ಒಂದು 4 ತಿಂಗಳು ಬರೋದು ತಂಬು. ಪಿಕ್ಚರ್ ಭಾಳಷ್ಟು ಪಿಕ್ಚರ್ ಮರಾಠಿ ಮೊದಲೈತೆ. ಯಾಕಂದರೆ ಅಲ್ಲಿ ಮರಾಠಿ ಡಾಮಿನೇಟ್ ಹಳ್ಳಿತ್ತು ಆ ಕಾಲ. ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರ ದೇವರ ಗುಡಿ ಚಿತ್ರದ ಮೂಲಕ. ಆಗ ನನಗಿದ್ದಿದ್ದು ಒಂದೇ ಗುರಿ, ಸೋಲಬಾರದು, ಗೆದ್ದೇ ತೀರಬೇಕೆಂದು. ನಾನು ತಾಳ್ಮೆಯಿಂದ ನಡೆಯುತ್ತಲೇ ಹೋದೆ. ನಂತರ ಕೆಲ ದಿನಗಳಲ್ಲಿ ಹುಮ್ಮಸ್ಸಿನಿಂದ ಕುಣಿದಾಡಿ ತೊಡಗಿದೆ. ಈ ಅಂಕಲಿಯ ತುಂಬು ಹೃದಯದ ಜನ ಚಿತ್ರರಂಗವನ್ನು ತುಂಬಿ 3 ಗಂಟೆಗಳ ಕಾಲ ಮನರಂಜನೆ ಪಡೆದು ತಮ್ಮ ನೋವನ್ನೆಲ್ಲ ಮರೆತರು. ಅಂದಿನಿಂದ ಇಂದಿನವರೆಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಗೆಳೆಯ, ನಿಷ್ಠಾವಂತ ಮ್ಯಾನೇಜರ್ ಶ್ರೀ ಜಕಾತಿ ಸರ್ ಅವರು. ಟಿಕೆಟ್ ಹಂಚಿಕೆ, ಪ್ರೊಜೆಕ್ಟರ್ ಚಾಲನೆ, ನನ್ನ ಅಚ್ಚುಕಟ್ಟಾದ ವ್ಯವಸ್ಥೆ ಎಲ್ಲ ಅವರೇ ಪ್ರೀತಿಯಿಂದ ನೋಡಿಕೊಂಡರು.
ಗಾಡಿ ತೊಗೊಂಡು ಚಕಡಿ ಗಾಡಿ ತೊಗೊಂಡು ಮುಂಜಾನೆ 8 ಗಂಟೆಗೆ ರೊಟ್ಟಿ ಕಟ್ಕೊಂಡು ಬರ್ತಿದ್ರಿ ಟಿಕೆಟ್ ಸಿಗಂಗಿಲ್ಲಂತೆ. ಅದೆಲ್ಲ ಚಕಡಿ ಗಾಡಿಯಲ್ಲಿ ಬಂದು ಎಲ್ಲರೂ ಸಿನಿಮಾ ನೋಡಿ ಅಲ್ಲಿ ಹುಮ್ಮಸ್ಸಾಗಿ ಹೋಗ್ತಿದ್ರು. ರಾಜ್ಕುಮಾರ್ ಪಿಕ್ಚರ್ ನೋಡಬೇಕು ಅನ್ನೋ ಒಂದು ಭಾಳ ಉತ್ಸಾಹ ಇರ್ತೈತಿ. ಅದು ಮಯೂರ್ ಟಾಕೀಸ್ ಹೋಗಿ ನೋಡೋದು ಇನ್ನೂ ಭಾರಿ ಇಂಟ್ರೆಸ್ಟ್ ಬರ್ತಿತ್ತು. ಅವಾಗ ಚಿಕ್ಕೋಡಿಯಿಂದ ಅಂಕಲಿ 16 ಕಿಲೋಮೀಟ್ರ್. ನಮ್ಮ ಫ್ರೆಂಡ್ ಅದು ನನ್ನ ಸೈಕಲ್ ಹೋಗೋದು ನಡಿ ಅಂತಂದ. ನಾ ಅದು ನಡಿ ಅಂತಂದೆ. ಅವನ ಹೈಟ್ ಭಾರಿ ಇತ್ತು, ನನ್ನ ಹೈಟ್ ಕಡಿಮೆ ಇತ್ತು. ಎತ್ತರ ಸೈಕಲ್ ಮೇಲಿಂದ ಏನು ಮಾಡಿದ್ವು ಅಂತಂದ್ರೆ ಆವ ಅರ್ಧ ಹೊಡಿತಿದ್ದ, ಒಂದು 2-3 ಕಿಲೋಮೀಟ್ರ್ ಹೊಡಿತಿದ್ದ. ನಾ 2-3 ಕಿಲೋಮೀಟ್ರು ನಮಗೆ ಸೀಟ್ ಹೊಲ್ಕೋತ ಹೊಡಿಲಿಕ್ಕೆ ಬರ್ತಿರ್ಲಿಲ್ಲ. ಅರ್ಧ ಪ್ಯಾಡ್ಲ್ ಹಾಕ್ಕೊಂಡು ಹೋಗ್ತಿದ್ದೆ, ಮತ್ತು ಅವ ಹೊಡಿತಿದ್ದೆ. ಆಮೇಲೆ ನಾ ಮತ್ತು ಅರ್ಧ ಪ್ಯಾಡ್ಲ್ ಹಾಕೊಂಡು ಹೋಗ್ತಿದ್ದೆ. ಹಿಂಗೆ ಮಾಡಿ ಮಯೂರ್ ಥಿಯೇಟ್ರ್ ಮುಟ್ಟಿದ್ದೀವಿ. ಮಯೂರ್ ಥಿಯೇಟ್ರ್ ಮುಟ್ಟಿ ಅಲ್ಲಿ ರಾಜ್ಕುಮಾರ್ ಅವ್ರ ಕಟೌಟ್ ನೋಡೋಗಳೇ ಎಲ್ಲ ಏನು ದಣಿವಾಗಿತ್ತು, ಎಲ್ಲ ದಣಿವು ಮರ್ತು ಹೋಗ್ಬಿಡ್ತು. ಅವಾಗೆಲ್ಲ ಪಿಕ್ಚರ್ ರೇಟ್ ಕಮ್ಮಿ ಇದ್ದು ₹2 20 ಪೈಸೆ, ₹1 80 ಪೈಸೆ, ₹1 40 ಪೈಸೆ, ₹1. ನೆಚ್ಚಿನ ಅಭಿಮಾನಿಗಳಿಗಾಗಿ ಮೊದಲ ಸಾಲಿನ ಸೀಟುಗಳಿಗೆ ರಾಜ್ಕುಮಾರ್ ಹಾಗೂ ಉಳಿದವುಗಳಿಗೆ ಭಾರತಿ ಹಾಗೂ ಬಾಲ್ಕನಿಗೆ ಮಧುಚಂದ್ರ ಎಂಬ ಹೆಸರಿಟ್ಟರು. ಇದು ಅಭಿಮಾನಿಗಳ ಕನಸಿನ ಲೋಕ. ನಂತರ ನಡೆದಿದ್ದು ದಂತಕಥೆಗಳಾಗಿ ದಾಖಲೆ ನಿರ್ಮಿಸಿದೆ. 1981ರಲ್ಲಿ ಭಕ್ತ ಸಿರಿಯಾಳ ಚಿತ್ರ 50 ದಿನ ಓಡಿದ್ದು 77,000 ಜನ ವೀಕ್ಷಿಸಿದರು. 2012ರಲ್ಲಿ ಸಂಗೊಳ್ಳಿ ರಾಯಣ್ಣ 100 ದಿನ ಓಡಿದ್ದು 67,000 ಜನ ನೋಡಿದರು. ಹೀಗೆ ಇದುವರೆಗೆ ನನ್ನ ಪರದೆಯ ಮೇಲೆ 2,209 ಚಿತ್ರಗಳು ನಲೆದಾಡಿವೆ. 90 ವರ್ಷ ಆಯು ಬೇಕು ಬಂದಿರು ಪಿಕ್ಚರ್ ನೋಡಕ್ಕೆ ಭಕ್ತ ಕುಂಬಾರ. ಅವ ಯಾವ ರಾಜ್ಕುಮಾರ್ ಇದ ಅಂತ ನೋಡ್ತೀನಪ್ಪ ಅಂಥೇಳಿ ಆಕೆ ಹಿಂಗೆ ಕೈ ನೋಡ್ಕೊಂಡು ನೋಡು. ಅವಾಗ ರಾಜ್ಕುಮಾರ್ ನೋಡ ಧನ್ಯ ಆದ್ನ ನಮಗೆಲ್ಲ ಹೇಳಿ. ದೇವರ ಗುಡಿ ಫಸ್ಟ್ ಪಿಕ್ಚರ್ ನಮ್ಮದು ರಿಲೀಸ್ ಆದದ್ದು ವಿಷ್ಣುವರ್ಧನ್ ಮತ್ತು ಭಾರತಿ ಪಿಕ್ಚರ್ ಅದು ಕನ್ನಡ. ಅದ್ರ ಜೊತೆಗೆ ನಾವು ಪ್ರತಿಯೊಂದು ಪಿಕ್ಚರ್ ನಮ್ಮ ಜನರ ಜೊತೆಗೆ ನೋಡ್ತಾ ಇದ್ದೆ. ಜನರ ರಿಯಾಕ್ಷನ್ ಹೆಂಗಾಗ್ತದೆ, ಪಿಕ್ಚರ್ ಸಲುವಾಗಿ ರಿಯಾಕ್ಷನ್ ಹೆಂಗಾಗ್ತದೆ ಗೊತ್ತಾಗ್ತಿತ್ತು ನಮಗೆ. ಪಿಕ್ಚರ್ದು ಭಾಳ ನಮಗೆ ಹೌಸ್. ಡೈಲಿ ಪಿಕ್ಚರ್ಗೆ ನಾವು ಒಂದು ಪಿಕ್ಚರ್ 4 ಸಲ ನಾವು ನೋಡಿದಲ್ಲ. ಬಂದು ಬಿಡವ್ರೆ ಅಲ್ಲ, ಅವ್ನು ಎಂಥಾದ್ರೆ ತೆಗಿವಲ್ಲ. ಅವನು ಬತ್ತಂದ್ರೆ ಮೈ ಹರ್ಕೊಂಡು ಹೆಂಗ್ರಿಗೆ ಹರ್ಕೊಂಡು ನೋಡ್ಬೋದು, ಟಿಕೆಟ್ ತಗೋವ್ರೆ. ಈ ಚಿತ್ರಮಂದಿರ ಅಂದರೆ ಒಂದು ಕಟ್ಟಡ ಅಲ್ಲ, ಇದು ಒಂದು ನೆನಪಿನ ಭಂಡಾರ. ಇದು ನಮಗೆ, ಇದು ನಮ್ಮ ಅಂಕಲಿ ಆಯಿತು, ಈ ಸುತ್ತಮುತ್ತಲೆಲ್ಲ ಈ ಸುಮಾರು ಏನಿಲ್ಲ ಅಂದ್ರೆ 50 ಹಳ್ಳಿಗಳಿಂದ ನಮ್ಮ ಎಲ್ಲ ರೈತರಾಗಲಿ ಅಥವಾ ಉದ್ಯೋಗಸ್ಥರಾಗಲಿ ಅಥವಾ ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳಾಗಲಿ ಬಂದು ಇದನ್ನು ಒಂದು ಚಿತ್ರಮಂದಿರದ ಒಂದು ಉಪಯೋಗವನ್ನು ತೊಗೊಂಡಿದ್ದಾರೆ. ಇದು ಚಿತ್ರಮಂದಿರ ಅಂದರೆ ಬರೀ ರಂಜಿಸೋದಷ್ಟೇ ಅಲ್ಲ, ಇದು ಒಂದು ಎಲ್ಲ ಜನರನ್ನ ಕೂಡಿಸಿದೆ, गट्टी ಮಾಡಿದೆ संस्कृतीना. आमचे वडील पण मला 1-2 वेळा तिथं पिक्चर बघायला घेऊन गेले होते. याचा अर्थ काय, ते पण तिथं जाऊन पिक्चर बघत होते. त्यावेळेला करमणुकीची साधनं काय नव्हती आणि मयूर चित्रपट मंदिर हे आजूबाजूच्या परिसरातलं एकदम बेस्ट थिएटर होतं त्यावेळेचं. त्यामुळं आमच्या वडिलांच्यापासून आम्ही पण पहिल्यांदा 1999ला मी म्हणजे स्वतः एकटा गेलेलं, म्हणजे 1999ला पिक्चर बघायला तिथे गेलो होतो. ಈ ಟಾಕೀಸು ಲಾಭವನ್ನು ಮಾಡೋದಕ್ಕೋಸ್ಕರ ಟಾಕೀಸ್ ನಡೀತಾ ಇಲ್ಲ. ಈ ಒಂದು ಮನರಂಜನೆಯನ್ನ ಹಳ್ಳಿ ಜನರಿಗೆ ಕೊಡಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡಂತ ಡಾಕ್ಟರ್ ಪ್ರಭಾಕರನ ಕೋರೆ ಅವರು ಈ ಒಂದು ಹಳ್ಳಿಯಲ್ಲಿ ಈ ಟಾಕೀಸನ್ನು ನಡೆಸ್ತಾ ಇದ್ದಾರೆ. आपण कुठं बघू शकत नव्हतो. तिथून आपण मग पिक्चर बघायचं म्हटलं तर चिकोडीला जावं लागत होतं, नाहीतर मिरज, सांगली, रायबाग. मग त्याच्यापेक्षा हे एवढ्या आसपासच्या खेड्यात म्हटलं तर मयूर टॉकीज एक नंबर बांधलेला आहे त्यांनी. ಒನ್ಸ್ ಇನ್ ವೀಕ್ ನಾವು ಬರ್ತಾ ಇರ್ತೀವಿ. ಬಂದರೆ ಒಂದು 2-3 ಫಿಲಮ್ ನೋಡ್ತಾ ಹೋಗಿ ಅಷ್ಟು ಖುಷಿ ಆಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ. ನಾನು ಉತ್ತುಂಗದ ಸ್ಥಾನದಲ್ಲಿದ್ದಾಗ ಅನೇಕ ಮಹಾನ್ ನಟರು ಬಂದೇ ಬಿಟ್ಟರು. ಡಾಕ್ಟರ್ ವಿಷ್ಣುವರ್ಧನ್, ಭಾರತಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಜಯಪ್ರದಾ, ರಾಘವೇಂದ್ರ ರಾಜ್ಕುಮಾರ್, ಉದಯ್ ಕುಮಾರ್, ಉಮಾಶ್ರೀ, ಶ್ರುತಿ, ಶರಣ್, ಟೆನಿಸ್ ಕೃಷ್ಣ ಅವರ ಭೇಟಿ ಸಿನಿಮಾ ರಸಿಕರಿಗೆಲ್ಲ ಹಬ್ಬವಾಗಿತ್ತು. ಅದರಲ್ಲೂ ಶ್ರೇಷ್ಠ ನಾಟಕಕಾರ ಯಣಗಿ ಬಾಳಪ್ಪ ಅವರ ಭೇಟಿಯೂ ಒಂದು. ಇದನ್ನೆಲ್ಲ ಅಂಕಲಿಯ ಜನರು ಮರೆಯುವಂತಿಲ್ಲ. ನಾನು ಕನ್ನಡ ಮತ್ತು ಹಿಂದಿ ಮಾತ್ರವಲ್ಲದೆ ಮರಾಠಿ ಚಿತ್ರಗಳಿಗೂ ಪ್ರೋತ್ಸಾಹ ನೀಡಿದೆ. ಅದರಂತೆ ಪಿಂಜರಾ ಈ ಚಿತ್ರ ಅಸಾಧಾರಣ ಯಶಸ್ಸು ಕಂಡಿತು. ಆದ್ದರಂತೆ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸ್ ನನ್ನ ಜೀವಾಳವಾಗಿ ಸುಂದರ ಕಥೆ ಉಳ್ಳುವ ಸಿನಿಮಾಗಳನ್ನು ನನ್ನವರೆಗೆ ತಲುಪಿಸಿದರು. ನಾನು ಒಂದು ಭಕ್ತ ಸಿರಿಯಾಳ ಅಂತ ಪಿಕ್ಚರ್ ಇದೆ, 1978 70.
ಪಿಕ್ಚರ್ ರಿಲೀಸ್ ಮಾಡಿದಾಗ 29 ಫೆಬ್ರವರಿ 14 ಫೆಬ್ರವರಿ. ಆ ಟೈಮ್ದಲ್ಲಿ ಪಿಕ್ಚರ್ ಭಾಳ ಚೆನ್ನಾಗೋಯ್ತು. ಆ ಟೈಮ್ನಲ್ಲಿ ಪ್ರಭಾಕರ್ ಕೋರೆ ಅವರಿಗೆ ಭಾಳ ಇಂಟ್ರೆಸ್ಟ್ ಆಗ್ತದೆ. ನನಗೆ ಆ ಪಿಕ್ಚರ್ ಬೇಕು ಅಂತ ಹೇಳ್ಬಿಟ್ಟು ಅವರೇ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ಗೆ ಬಂದು ಅವರ ಆಫೀಸಿಗೆ ಅವ್ರ ಆಫೀಸ್ಗೆ ಬಂದು ನಾವು ಅದು ಕೇಳಿದ್ವಿ, ಏನು ಸರ್ ಇಲ್ಲ ನನಗೆ ತಗೊಳ್ಳಿ ಸರ್, ನಾವು ಯಾಕೆ ಬೇಡ, ಯಾರ ನೀವು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನಮ್ಮ ಪಿಕ್ಚರ್ ನಮ್ಮ ಏನೆಲ್ಲ ಹಾಕ್ತಾ ಇದ್ದೀವಿ ಹಾಕ್ಕೊಳ್ಳಿ ಸರ್ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮಗೆ ಪ್ರಭಾಕರ್ ಕೋರೆ ಅವ್ರ ಜೊತೆ ಪಿಕ್ಚರ್ ಜಾಸ್ತಿ ಕಾಂಟ್ಯಾಕ್ಟ್. ಈಗ ಮೊದಲಿನ ರೀಲುಗಳ ಸಾಗಾಟವಿಲ್ಲ, ಕೇವಲ ಪಾಸ್ವರ್ಡ್ಗಳಿವೆ. ಈಗ ನಾನು ಹೆಚ್ಚು ಸದೃಢವಾಗಿ ಆರ್ಭಟಿಸುತ್ತಿದ್ದೇನೆ. ಪಾಪ್ಕಾರ್ನ್ ಸದ್ದು, ಹವಾ ನಿಯಂತ್ರಣದ ತಂಪು ನನ್ನನ್ನು ಥಿಯೇಟರ್ 2.0 ವಾಗಿಸಿದೆ. ಮಯೂರ್ ಥಿಯೇಟರ್ ನಾವು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದು 1987. ಸಿನ್ಸ್ ದ್ಯಾಟ್ ಟೈಮ್ ವಿ ನೋ ಅಬೌಟ್ ಮಯೂರ್ ಟಾಕೀಸ್ ಅಂಕಿ. ನಮಗೆ ಗೊತ್ತಾಗಿರೋದು ಪ್ರಭಾಕರ್ ಕೋರೆ ಸರ್ ಕಡೆಯಿಂದನೇ ಗೊತ್ತಾಗಿರೋದು. ಸಿ ವಿ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸ್ ಆರ್ ಲೈಕ್ ಡಾಕ್ಟರ್ಸ್ ಆ್ಯಂಡ್ ಮೂವಿ ಪ್ರೊಡ್ಯೂಸರ್ ಈಸ್ ಲೈಕ್ ಅ ಮದರ್. ವಿ ಡೆಲಿವರ್ ದಟ್ ಬೇಬಿ ಇನ್ ಫ್ಯಾಕ್ಟ್. ಸೊ ವಿ ಡಿಸೈಡ್ how to deliver that baby, whether it has to be cesarean or whether it's a normal delivery. ಹೆಂಗ್ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರಲ್ಲ ಅದೇ ತರ we get the movie to the audience. ಪ್ಯಾರ್ ಜುಗ್ತಾನೆ ಅಂತ ಹಿಂದಿ ಪಿಕ್ಚರ್ ನಾವು ಫಸ್ಟ್ ಕೊಟ್ಟಿದ್ವಿ. ಕಡಿ ನಮ್ಗೆ ನಮ್ಮ ಬ್ರದರ್ ರಮೇಶ್ ರಾಯ್ಕರಿಗೆ ಮತ್ತೆ ಪ್ರಭಾಕರ್ಗೆ ಭಯಂಕರ ಜೀವಸ್ಥ ಕಂಟೆಸ್ಟ್. ಅಲ್ಲಿಂದ ನಾವು ಅವ್ರಿಗೆ ಪಿಕ್ಚರ್ ಚಲನಚಿತ್ರ ಕೊಡ್ತಾ ಬಂದಿದ್ದೇವೆ, ಇವತ್ತು ಕೊಡ್ತೇವೆ, ಇನ್ನೂ 50 ವರ್ಷನೂ ನಾವು ಕೊಡ್ತಾ ಇದ್ದೇವೆ. 50 years ಕಂಪ್ಲೀಟ್ ಆಗೋದು ಅದ್ಭುತ ಎಪಿಸೋಡ್ ಸರ್, ಇನ್ ಒನ್ಸ್ ಲೈಫ್ ಟೈಮ್. ಆ್ಯಂಡ್ ಸರ್ ಸ್ಟಾರ್ಟ್ ಮಾಡಿದ ಫಸ್ಟ್ ವೆಂಚರ್ ಅಂತ ನನಗೆ ಗೊತ್ತಾಯಿತು. ಈ ಹ್ಯಾಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 50 years ಆಸ್ ಸಿನಿಮಾ ಎಕ್ಸಿಬಿಟರ್. ಅಂದರೆ ವೆರಿ ಹಾರ್ಟ್ ಫೆಲ್ಟ್ ಕಂಗ್ರ್ಯಾಚುಲೇಷನ್ಸ್ ಟು ಸರ್. ಆದರೆ ಇನ್ನು ಜನರ ಶಿಳ್ಳೆ ಸಂಭ್ರಮ ಮಾಸಿಲ್ಲ. ಜನರೊಂದಿಗೆ ನಾನು ಬೆಳೆದೆ. ನನ್ನ ಛಾವಣಿ ಈಗ ಸೋಲಾರ್ ಪ್ಯಾನೆಲ್ಗಳಿಂದ ಸೂರ್ಯಶಕ್ತಿ ಕುಡಿಯುತ್ತದೆ. ನನ್ನ ಅಂಗಳ ಹಸಿರು ಗಿಡ ಮರಗಳಿಂದ ನಲನಲಿಸುತ್ತದೆ. ಈಗೂ ಮೊದಲಿನಂತೆಯೇ ಟಿಕೆಟ್ಸ್ ಕೌಂಟರ್ನಲ್ಲೇ ಮಾರಲಾಗುತ್ತದೆ. ಆ್ಯಪ್ ಇಲ್ಲ, ಕೋಡ್ ಇಲ್ಲ, ಕೇವಲ ಹೆಸರು, ನಗು, ಸೀಟ್ಸ್ ಅಷ್ಟೇ ಸಾಕು. ಈಗ ನಾನು 50 ವಸಂತಗಳನ್ನು ಕಂಡಿರುವೆ. ಅಂಕಲಿಯ ಕಲಾ ರಸಿಕರು 20,000 ಆದರು. ಆದರೆ ನಾನು ಇನ್ನೂ ಬೆಳಗಿನೊಂದಿಗೆ ನೃತ್ಯಿಸುತ್ತಿದ್ದೇನೆ. ಮತ್ತು ಭಾಳ ಜನದಟ್ಟನೆ ರೀ ಇಲ್ಲಿ ಸಿನಿಮಾ ರೀ. ನಮ್ಮ ಭಾಗದಾಗ ಬ್ಯಾರೆ ಟಾಕೀಸ್ ಎಷ್ಟು ವ್ಯವಸ್ಥಿತ ಇಲ್ಲಾಗನ ಎಲ್ಲ 100 ಸುತ್ತಿನ ಹಳ್ಳಿ ಮಂದಿ ಎಲ್ಲ ಇಲ್ಲಿ ಬಂದು ಚಿತ್ರ ಪ್ರದರ್ಶನ ಮಾಡ್ತಿದ್ರು. ನಾವು ಮಯೂರ್ ಆಗಲಿ, ಬೊಬ್ರೋನ್ ಆಗಲಿ, ಮತ್ತು ಅನೇಕ ಹಳೆಯ ಪಿಕ್ಚರ್ಗಳು ಅಂತ ರವಿಚಂದ್ರ ಪ್ರೇಮಲೋಕ, ಯಜಮಾನ, ಈಗಿನ ಭಾಳ ಹಳೆಯ ಸಿನಿಮಾನು ನೋಡಿದೆವು, ಹೊಸ ಸಿನಿಮಾ ನೋಡ್ಕೊಂಡು ಬಂದೆವು. ಈಗಿನ ದಿನಮಾನಗಳಲ್ಲಿ ಮಲ್ಟಿಪ್ಲೆಕ್ಸ್ ಟಾಕೀಸ್ಗಳು ಇರುವ ದಿನಮಾನಗಳಲ್ಲಿ ಇಂಥ ಒಂದು ಹಳ್ಳಿಯಲ್ಲಿ ಮಯೂರ್ ಚಿತ್ರಮಂದಿರ ಇನ್ನೂ ಚಾಲನೆಯಲ್ಲಿರೋದು, ಇನ್ನೂ ಫುಲ್ ರೇಸ್, ಯಾವ ಚಲನಚಿತ್ರಗಳು ಬಂದರೂ ಫುಲ್ ರೇಸಲ್ಲಿರೋದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶೆವಂಟಿ ಆಗಿ ದೊಡ್ಡ ಪರದೆಯಲ್ಲಿ ತೋರಿಸುವಂಥ ಅವಕಾಶ ಮಾಡಿಕೊಟ್ರು. ನಂತರ ಅಲ್ಟ್ರಾಸೌಂಡ್ ಸಿಸ್ಟಮ್ ಆಯಿತು. ಆ ಎಲ್ಲ ಅನುಕೂಲ ನಮಗೆ ಈ ಚಿತ್ರಮಂದಿರದಿಂದ ಅನುಕೂಲ ನೋಡಲಿಕ್ಕೆ, ಚಿತ್ರಗಳನ್ನು ನೋಡಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ. ಹಿಂದಿ ಆಗಲಿ, ಕನ್ನಡ ಆಗಲಿ, ಮರಾಠಿ ಆಗಲಿ ಎಲ್ಲ ಥರದ ಸಿನಿಮಾಗಳನ್ನು ನಮ್ಮ ಗ್ರಾಮಕ್ಕೆ ತಂದು ಒಂದು ಜನರಿಗೆ ನೋಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ನಮ್ಮ ಮಯೂರ್ ಚಿತ್ರಮಂದಿರ ಆಗೋದರಿಂದ ಇಲ್ಲಿ ಕನ್ನಡದ ಬೆಳವಣಿಗೆ ಅಂದ್ರಿ, ಈ ಕರ್ನಾಟಕ ಏಕೀಕರಣ ಆದ ಸ್ಥಳ ಇದು. ಇದಕ್ಕೆ ಮಯೂರ್ ಚಿತ್ರಮಂದಿರ ಆಗಿ 50 ವರ್ಷ ಈಗ ಪೂರೈಸ್ಲಿಕ್ಕತ್ತದ. ಮೊದಲಿನಿಂದ ನಾವಿಲ್ಲಿ ಜೀವನ ತೆಗ್ದೀವಿ, ನಮಗೆಲ್ಲ ಜೀವನ ಸುಖ ಆಗಿದೆ, ನಮಗೂ ಶಾಂತಿ ಸಿಕ್ಕದ. ಮತ್ತು ಏನಪ್ಪ ಕೆಲಸ ಮಾಡ್ಬೇಕು ನಾವು ಹುಮ್ಮಸ್ಸು ಹುರುಪು ಆಗಿದೆ. ಈಗ 50 ವರ್ಷ ಆದ ಸುಖ ಅದೇ ಹುಮ್ಮಸ್ಸಿನಿಂದ ನಾವು ಮುಂದೆ ನಡ್ತಾ ಇದ್ದೇವೆ. ಈ ಚಿತ್ರಕ್ಕೆ ಒಳ್ಳೆಯದಾಗಲಿ, ಮುಂದಾದ ಸುಖ, ಒಳ್ಳೆಯ ಪಿಕ್ಚರ್ ಆದ್ರೆ ಅಭಿವೃದ್ಧಿ ಆಗಲಿ ಥಿಯೇಟ್ರದ ಅಂಥೇಳಿ ನಾನು ಅನಿಸ್ಲಿಕ್ಕೆ. ಈಗ ಅಂಥ ಊರಲ್ಲಿ ನಾನು ಥಿಯೇಟ್ರ್ ಮಾಡಿದ್ದೀನಿ. ಥಿಯೇಟ್ರ್ ಮಾಡೋದು ಅಷ್ಟೇ ಅಲ್ಲ, ಥಿಯೇಟ್ರ್ ಕ್ವಾಲಿಟಿ ಇಟ್ಟಿದ್ದೀನಿ. ಸ್ವಚ್ಛತಾ ಅಥವಾ ಅಲ್ಲಿ ಕ್ವಾಲಿಟಿ ಸೌಂಡು, ಕ್ವಾಲಿಟಿ ಅಲ್ಲಿ ಜನ ಕ್ವಾಲಿಟಿದಿಂದ ಸಿನಿಮಾ ನೋಡೋದು. ಬಹುತೇಕ ಅಂಥ ಸಣ್ಣ ಊರೊಳಗೆ ಏರ್ ಕೂಲ್ ನೋಡ್ಲಿಕ್ಕೆ ನಿಮ್ಗೆ ಹೊರಟಿದ್ದೀವಿ. ಏನೀಗ ನಾವು ದುಡ್ಡು ಗಳಿಸೋ ಥಿಯೇಟ್ರ್ ಶುರು ಇಟ್ಟಿಲ್ಲ.
ಅದ್ರೊಳಗೇನೆ ಈಗ ದುಡ್ಡು ಭಾಳ ನಮಗೆ ಆದಾಯಕ್ಕೆ 2.5 ಲಕ್ಷ ರೂಪಾಯಿ 2.5 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ಅದು ಅವಾಗ ಹೊಂಟು ಹೋಗ್ಯದ. ಇವತ್ತೇನು ಲ್ಯಾಬಿಲಿಟಿ ಇಲ್ಲ. ಯಾರೋ ಒಂದು 4-5 ಮಂದಿ ಅದರಲ್ಲಿ ಅವ್ರಿಗೆ ಹೊಟ್ಟಿಗೆ ಹಾಕೋದು. ನನ್ನ ಕಡೆ ಈಗ ಮ್ಯಾನೇಜರು ಸಿನಿಮಾ ಥಿಯೇಟರ್ ಶುರು ಆದಾಗಿಂದ ಇವತ್ತು ಇದ್ದಾನೆ. ನಾವು 50 ವರ್ಷ ಆಯ್ತು ಅವನ ಹತ್ರ. ಹಂಗೆ ಭಾಳ ಮಂದಿ ಗೇಟ್ ಕೀಪರು ಅಥವಾ ಸ್ವಚ್ಛತಾ ಇಡೋ ವ್ಯಕ್ತಿ ಅದಾರ. ಅವ್ರಿಗೆ ಈ ಹೊಟ್ಟಿ ನಡಿಬೇಕು. ಯಾಕಂದ್ರೆ ಇಷ್ಟೆಲ್ಲ ನಿಸ್ವಾರ್ಥದಿಂದ ದುಡಿದಿದ್ದಾರೆ. ಅವ್ರಿಗೆ ಕೊಟ್ಟದ್ದು ಉಳಿದ್ರೆ ನನಗೇನು ಉಳಿದ್ರೆ ಅಷ್ಟೇ ನಾನು ಐ ಆಮ್ ಹ್ಯಾಪಿಯೆಸ್ಟ್ ಪರ್ಸನ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು